ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನ ಅಂತ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇತ್ತೀಚೆಗೆ ಒಂದು 2 ತಿಂಗಳಿಂದ ಹೃದಯಾಘಾತ ಆಗೋದ್ರಲ್ಲಿ, ಹೃದಯ ಸ್ತಂಭನ ಆಗೋದ್ರಲ್ಲಿ ಹಾಸನ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಹಲವಾರು ಜನ ಪ್ರಾಣ ಬಿಟ್ಟಿದ್ದಾರೆ, ಜೀವ ತೆತ್ತಿದ್ದಾರೆ ಈ ಹೃದಯಾಘಾತದಿಂದ, ಹೃದಯ ಸ್ತಂಭನದಿಂದ. ಹಾಗೆ ಇಡೀ ಕರ್ನಾಟಕ ರಾಷ್ಟ್ರಾದ್ಯಂತ, ಕನ್ನಡ ರಾಷ್ಟ್ರಾದ್ಯಂತ, ನಮ್ಮ ಕನ್ನಡ ದೇಶದಲ್ಲಿ ಸಮಸ್ತ ಕನ್ನಡ ಬಂಧುಗಳಲ್ಲಿ ಕೆಲವರು ಬೆರಳಿಕಷ್ಟು ಜನ ಈ ಹೃದಯಾಘಾತದಿಂದನೇ ತುಂಬಾ ಹೃದಯಾಘಾತದಿಂದ ಹೃದಯ ಸ್ತಂಭನ ಆಗಿ ಅಸುನೀಗಿದ್ದಾರೆ. ಇವರೆಲ್ಲ ನಮ್ಮ ಕೆಲವರು ಬೆಳವಣಿಗೆ ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರಲ್ಲ, ಅವ್ರಿಗೆ ನಮ್ಮ ಪಕ್ಷದಿಂದ ಸಂತಾಪ ತಿಳಿಸ್ತಾ ಇದ್ದೀವಿ. ಹಾಗೂ ಅವರ ಅಗಲಿಕೆ ಏನಿದೆಯಲ್ಲ, ಅಗಲಿಕೆ ಶಕ್ತಿ ಭರಿಸುವಂತಹ ಅವರ ಬಂಧು ಬಳಗಕ್ಕೆ, ಕುಟುಂಬ ವರ್ಗಕ್ಕೆ, ಸ್ನೇಹಿತರಿಗೆ ಅಗಲಿಕೆ ಶಕ್ತಿಯನ್ನು ಭರಿಸುವಂತಹ ಶಕ್ತಿ ಆ ಕನ್ನಡಾಂಬೆ ಕನ್ನಡೇಶ್ವರ ಕೊಡ್ಲಿ ಅಂತ ಬಿಟ್ಟು ಆ ಕನ್ನಡಾಂಬೆಯಲ್ಲಿ ಬೇಡ್ಕೊಂತ ಇದ್ದೀವಿ ನಮ್ಮ ಪಕ್ಷದಿಂದ. ಸರ್ಕಾರ ಈ ನಿಟ್ಟಿನಲ್ಲಿ ಮನೆ ಸಿದ್ದರಾಮಯ್ಯನವರೇ ಹಾಗೂ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರೇ ಈ ಕೂಡಲೇ ತಕ್ಷಣ ಕ್ರಮ ತಗೊಂಡು ಅದೇ ವರದಿ ಕೊಟ್ಟಿದಂತರ ಅದೇನು ವರದಿ ಕೊಟ್ಟಿದ್ರೆ ನಮಗಂತೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ದೇಶದಲ್ಲಿ ಯಾವುದೇ ರೀತಿಯ ಕನ್ನಡ ಬಂಧುಗಳು ಯಾರೇ ಆಗಿರ್ಬೋದು, ನಮ್ಮ ಕನ್ನಡ ದೇಶದಲ್ಲಿ ಕನ್ನಡ ಬಂಧುಗಳು ಯಾರೊಬ್ರು ಹೃದಯಾಘಾತ ಆಗಿ ಅಥವಾ ಹೃದಯ ಸ್ತಂಭನ ಆಗಿ ಸಾವನ್ನಪ್ಪಬಾರದು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಸರ್ಕಾರ ತುರ್ತು ಕ್ರಮ ಕೈಗೊಳ್ಬೇಕು. ತುರ್ತು ಕ್ರಮ ಕೈಗೊಂಡು ಇನ್ನೊಮ್ಮೆ ಯಾವುದೇ ಕಾರಣಕ್ಕೂ ನಿನ್ನೆನೂ ಒಂದಾಗಿದೆ, ಇವತ್ತು ಒಂದು ಸಾವಾಗಿದೆ ಹೃದಯಾಘಾತ ಆಗಿ. ಕಾರಣ ಏನಾಗ್ತಿದೆ ಕರ್ನಾಟಕದಲ್ಲಿ ಆರೋಗ್ಯ ಸಮಸ್ಯೆ? ಸರ್ಕಾರ ಏನ್ ಮಾಡ್ತಾ ಇದೆ? ಈ ನಿಟ್ಟಿನಲ್ಲಿ ಕ್ರಮ ತಗೊಂಡು ತುರ್ತು ಕ್ರಮಗಳನ್ನು ತಗೊಂಡು ನಮ್ಮ ಸಮಸ್ತ ಕನ್ನಡ ಬಂಧುಗಳ ರಕ್ಷಣೆ ಮಾಡಬೇಕು. ಆರೋಗ್ಯ ವಿಚಾರದಲ್ಲಿ ರಕ್ಷಣೆ ಮಾಡಿ ನಮ್ಮ ಸಮಸ್ತ ಕನ್ನಡ ಬಂಧುಗಳ ಜೀವ ಉಳಿಸ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.